ಕಲ್ಲನಾಗರ ಕಂಡಡೆ ಹಾಲ ನೆರೆಯೆಂಬರು, ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ. ಉಂಬಜಂಗಮ ಬಂದಡೆ ನಡೆಯೆಂಬವರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡದೆ, ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ. ನಮಸ್ಕಾರ ಮಿತ್ರರೇ, ನನ್ನ ಬಸವನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಸವಣ್ಣನವರ ಬಾಲ್ಯ ಜೀವನದ ಬಗ್ಗೆ ಹೇಳುತ್ತೇನೆ. ಬಸವಣ್ಣನವರು ಬಾಲ್ಯ ಜೀವನವನ್ನು ಈಗಿನ ಇಂಗಳೇಶ್ವರ ಗ್ರಾಮದಲ್ಲಿ ಕಳೆದಿದ್ದರು. ಅವರ ತಾಯಿ ಮಾದಲಾಂಬಿಕೆ ಮತ್ತು ತಂದೆ ಮಾದರಸ ಹೊಟ್ಟೆಯಲ್ಲಿ ಜನಿಸಿದ ಬಸವೇಶ್ವರ ಅವರು ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು. ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯ ಜೊತೆಯಲ್ಲಿ ಬಾಲ್ಯವನ್ನು ಕಳೆದರು. ಅವರ 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಾಂಪ್ರದಾಯಿಕವಾಗಿ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ಬಸವಣ್ಣನವರು ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮಳಿಗೆ ಕೊಡಲು ಕೇಳುತ್ತಾರೆ. ಆಗ ಇದು ಪುರುಷರಿಗೆ ಮಾತ್ರ ಕೊಡುವಂಥದ್ದು, ಆದ್ದರಿಂದ ಅಕ್ಕನಿಗೆ ಕೊಡಲು ಬರುವುದಿಲ್ಲ ಎಂದು ನುಡಿದಾಗ ಬಸವಣ್ಣ ಪುರುಷ ಮಹಿಳೆ ಅಸಮಾನತೆಯನ್ನು ವಿರೋಧಿಸಿ ಮನೆಯಿಂದ ನಿರ್ಗಮಿಸಿ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಬಸವಣ್ಣನವರು 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡುತ್ತಾ ಜೀವನವನ್ನು ಕಳೆದರು. ಬಸವಣ್ಣನವರ ಬಗ್ಗೆ ಹೇಳುತ್ತಾರೆ. ಬಸವಣ್ಣನವರ ದೃಷ್ಟಿಯಲ್ಲಿ ದೇವನು ಒಬ್ಬ ಮತ್ತು ಅವನು ಗುಡಿಗುಂಡಾರಗಳಲ್ಲಿ ಇರುವುದಿಲ್ಲ, ಅವನು ಮನುಷ್ಯರಲ್ಲಿಯೇ ಇರುತ್ತಾನೆ ಎಂದು 800 ವರ್ಷಗಳ ಹಿಂದೆಯೇ ಹೇಳುತ್ತಾರೆ. ಕೆಲಸ ಮಾಡಿ ಜೀವನ ನಡೆಸಬೇಕು, ಆಲಸ್ಯ ಜೀವನ ಅಲ್ಲ. ಪರಸ್ತ್ರೀ ವ್ಯಾಮೋಹ ಹೊಂದುವುದು, ಪ್ರಾಣಿ ಬಲಿ ಮಾಡುವುದು, ಪರಧನ ಹರಣ ವಂಚಿಸುವುದು ಇದು ಘೋರ ಅಪರಾಧ ಎಂದು ಬಸವಣ್ಣನವರು ಹೇಳಿದರು. ಬಸವಣ್ಣನವರ ಅನುಭವ ಮಂಟಪವನ್ನು 800 ವರ್ಷಗಳ ಹಿಂದೆಯೇ ಸ್ಥಾಪನೆ ಮಾಡಿದ ವ್ಯಕ್ತಿ ಶ್ರೀ ಜಗದ್ಗುರು ಬಸವಣ್ಣನವರು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಬಸವಣ್ಣನವರ ಬಾಲ್ಯ ಜೀವನದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.